ನವೆಂಬರ್ 8ರಂದು ಶ್ರೀ ಸೀಮಿ ನಾಗನಾಥ ರಥೋತ್ಸವ. ಐತಿಹಾಸಿಕ ಸುಪ್ರಸಿದ್ಧ ಶ್ರೀ ಸೀಮಿ ನಾಗನಾಥ ರಥೋತ್ಸವ ನವೆಂಬರ್ 8ರಂದು ಜರುಗಲಿದೆ ಎಂದು ಶ್ರೀ ಸೀಮಿ ನಾಗನಾಥ ದೇವಸ್ಥಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಗೌಡನ್ ಅವರು ತಿಳಿಸಿದ್ದಾರೆ. ಹುಮ್ನಾಬಾದ್ ತಾಲೂಕಿನ ಹಳ್ಳಿಖೇಡ ಬಿ ಪಟ್ಟಣದ ಹೊರವಲಯದಲ್ಲಿರುವ ಸೀಮಿ ನಾಗನಾಥ ದೇವಸ್ಥಾನದಲ್ಲಿ ಗುರುವಾರ BV5 ನ್ಯೂಸ್ ಜೊತೆಗೆ ಮಾತನಾಡಿ ಅವರು ತಿಳಿಸಿದರು. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವವಾಗಿರುವ ಸೀಮಿ ನಾಗನಾಥ ಜಾತ್ರಾ ಮಹೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಎಲ್ಲಾ ರೀತಿಯ ಸೌಲಭ್ಯ ಕಲ್ಪಿಸಿಕೊಡಲಾಗುತ್ತಿದೆ. ನವೆಂಬರ್ 6ರಿಂದ ಆರಂಭಗೊಂಡ ಜಾತ್ರಾ ಮಹೋತ್ಸವ ನವೆಂಬರ್ 13ರಂದು ಮುಕ್ತಾಯಗೊಳ್ಳಲಿದೆ. ಜಾತ್ರೆ ನಿಮಿತ್ತ ವಿಶೇಷ ಪೂಜೆ, ಮೆರವಣಿಗೆ, ದೀಪಾರ್ಚನೆ, ಡೊಳ್ಳು ಕುಣಿತ, ಜಂಗಿ ಕುಸ್ತಿ ಹಾಗೂ ವಾಲಿಬಾಲ್ ಪಂದ್ಯಾವಳ ಜರುಗಲಿವೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಕುಮಾರ್ ಗೌಡನ್ಗರು, ಕಾರ್ಯದರ್ಶಿ, ಶ್ರೀ ಸೀಮಿನಾಗನಾಥ ದೇವಸ್ಥಾನ, ಹಳ್ಳಿಖೇಡ ಬಿ. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರಾ ಮಹೋತ್ಸವದಲ್ಲಿ ನಡೆಯುವ ಕಾರ್ಯಕ್ರಮಗಳು ದಿನಾಂಕ 6-11-2025 ಸಾಯಂಕಾಲ ಪಾದಪೂಜೆ ಸಾಯಂಕಾಲ ಪಾದಪೂಜೆ ಕಾರ್ಯಕ್ರಮ ಹಾಗೂ ಮಹಾಮಂಗಳಾರತಿ. ದಿನಾಂಕ 7-11-2025 ಮುಂಜಾನೆ ಮಹಾರುದ್ರಾಭಿಷೇಕ ಪೂಜೆ, ಸಾಯಂಕಾಲ 6 ಗಂಟೆಗೆ ದೀಪಾರ್ಚನೆ ಹಾಗೂ ಮಹಾಮಂಗಳಾರತಿ, ರಾತ್ರಿ 9 ಗಂಟೆಗೆ ಪಲ್ಲಕ್ಕಿ ಉತ್ಸವ. ದಿನಾಂಕ 8-11-2025 ಮುಂಜಾನೆ ಮಹಾರುದ್ರಾಭಿಷೇಕ ಪೂಜೆ, ಸಾಯಂಕಾಲ 6 ಗಂಟೆಗೆ ದೀಪಾರ್ಚನೆ ಹಾಗೂ ರಾತ್ರಿ ಡೊಳ್ಳು ಕುಣಿತ ಕುಣಿತಗಳಿಂದ ಪಲ್ಲಕ್ಕಿ ಉತ್ಸವದೊಂದಿಗೆ ಬೆಳಗಿನ ಜಾವ 5 ಗಂಟೆಗೆ ನಾನಾ ರೀತಿಯ ವರ್ಣರಂಜಿತ ಮದ್ದುಗುಂಡುಗಳ ಘರ್ಷಣೆಯ ಪ್ರದರ್ಶನದೊಂದಿಗೆ ಹಾಗೂ ಪರಮ ಪೂಜ್ಯ ಶಬ್ರ ಶ್ರೀಮತಿ ಪಂಡಿತಾರಾಧ್ಯ ಶಿವಾಚಾರ್ಯರು, ಚಿಕ್ಕಮಠ ಸಂಸ್ಥಾನ, ಹಳ್ಳಿಖೇಡ ಬಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಿಡಿಮದ್ದುಗಳ ಆಕರ್ಷಣೆಯೊಂದಿಗೆ ಸರ್ವ ಭಕ್ತರ ಸಮೂಹದಲ್ಲಿ ರಥೋತ್ಸವ ಜರುಗುವುದು. 9-11-2025 ಮುಂಜಾನೆ ಮಹಾರುದ್ರಾಭಿಷೇಕ ಪೂಜೆ, ಮಧ್ಯಾಹ್ನ 12:30ರಿಂದ ತೆಲಂಗಾಣ, ಮಹಾರಾಷ್ಟ್ರ, ಕರ್ನಾಟಕ ಕೇಸರಿ ಖ್ಯಾತ ಪೈಲ್ವಾನರಿಂದ ಜಂಗಿ ಕುಸ್ತಿಗಳು ನಡೆಯುವು. ಸಾಯಂಕಾಲ 6 ಗಂಟೆಗೆ ದೀಪಾರ್ಚನೆ ಹಾಗೂ ಮಹಾಮಂಗಳಾರತಿ ಜರುಗುವುದು. 10-11-2025 ಮುಂಜಾನೆ ಮಹಾರುದ್ರಾಭಿಷೇಕ, ನಂತರ ಅಂತಾರಾಜ್ಯಗಳ ವಿಶೇಷ ಹೊನಲು ಬೆಳಕಿನ ವಾಲಿಬಾಲ್ ಪುರುಷರ ಪಂದ್ಯಾಟಗಳು ಪ್ರಾರಂಭ. ಸಾಯಂಕಾಲ 6 ಗಂಟೆಗೆ ದೀಪಾರ್ಚನೆ ಹಾಗೂ ಮಹಾಮಂಗಳಾರತಿ. 12-11-2025 ಮುಂಜಾನೆ ಮಹಾರುದ್ರಾಭಿಷೇಕ ಪೂಜೆ, ಸಾಯಂಕಾಲ 6 ಗಂಟೆಗೆ ದೀಪಾರ್ಚನೆ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಮಂಗಳವಾರ ದಿನ ಏನಂತಂದ್ರೆ ಪ್ರದರ್ಶನ ನಡೀತದೆ. ದಿನಾಂಕ 13-11-2025 ಮುಂಜಾನೆ ಮಹಾರುದ್ರಾಭಿಷೇಕ ಪೂಜೆ, ಸಾಯಂಕಾಲ 6 ಗಂಟೆಗೆ ದೀಪಾರ್ಚನೆ ಹಾಗೂ ಮಹಾಮಂಗಳಾರತಿ. ಜಾತ್ರಾ ಮಹೋತ್ಸವದ ಸಮಾರೋಪ ಸಮಾರಂಭದೊಂದಿಗೆ ದೇವಸ್ಥಾನದಿಂದ ಗ್ರಾಮದವರೆಗೆ ಭವ್ಯ ಮೆರವಣಿಗೆ ಜರುಗುವುದು. ಎಲ್ಲ ಭಕ್ತಾದಿಗಳು ಬಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್ ಸಜೀಶ್ ತಾಳಮಡಗಿ, ಭಾರತ ವೈಭವ ನ್ಯೂಸ್, ಹುಮ್ನಾಬಾದ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.